ಮಾಡ್ತಾ ಯೂಟ್ಯೂಬ್ದೆ ಅಲ್ಲಿಂದ ಮಾಡ್ಕೊಂಡ್ ಬಂದೀವನೇ. ಇದು ನಮ್ಮ ಅತ್ತೆಯರ ಮನೆ, ಅಂದ್ರೆ ನಮ್ಮ ತಂದೆಯ ತಂಗಿ ಮನೆ. ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಎದ್ದಿ ಸ್ನಾನ ಪಾನ ಎಲ್ಲ ಮಾಡಾಯಿತು. ಇವತ್ತಿನ ಬ್ಲಾಗ್ ವಿಶೇಷ ಏನೆಲ್ಲ ಯಾವ ಥರ ಎಲ್ಲ ಇರುತ್ತೆ ನೋಡಮ್ಮ. ಎಲ್ಲ ಬಟ್ಟೆ ಪ್ಯಾಕಿಂಗ್ ಕೆಲಸ ನಡೀತದೆ. ನೆನ್ನೆ ಎಲ್ಲ ಫುಲ್ಲು ಬಟ್ಟೆ ತಗೊಂಬಂದು ಸುಮಾರು ಒಂದು 25,000 ರೂಪಾಯಿ ಬಟ್ಟೆಗೆ. 25,000 ಆಯಿತು. ಹಿಂಗೆ ಇವ್ರಿಗೆ ಏನು ಗೊತ್ತು ಇವಕ್ಕೆ. ಒಂತವೆ ಎಷ್ಟಲೇ ಬಿಲ್ಲು? 13,500 ಒಂತವು. ಸ್ಟಾರ್ಟಿಂಗು ನಾನು ತಗೊಂಡ್ತವು 5,500, 5,800, 5,800 ನಾನು ತಗತ್ತವು. ಆಮೇಲೆ ನಿಮ್ಮಪ್ಪಂಗೆ ನಮ್ಮ ಅಪ್ಪಂಗೆ ತಗೊಂಬಂತವು 2,000, 2,800, 2,900, 2,900, 3,000, 3, 8,000, 8, 9, 24,000. 24,000 ಇನ್ನು ಹೊಲಿಸಕ್ಕೆ. ಖರ್ಚು ಎಲ್ಲ ಹತ್ತತ್ರ ಎಷ್ಟಾಯ್ತದೆ ಹೇಳ? 30,000 ರೂಪಾಯಿ ಆಯ್ತದೆ. ಮತ್ತೆ ಅಂತ ಹಲ್ಲು ಬಿಡ್ತಿದೆ. ಅಯ್ಯೋ ಲಕ್ಷ. ನೀವೇನು ನಿಮ್ಮಂತಾರೆ ನಿಮ್ಗೇನು ಮಾತು ಹೇಳಕ್ಕೆ ಕಷ್ಟವಾ? ಮಾತಲ್ಲಿ ಹೇಳಕ್ಕೇನು ಲಕ್ಷ ಕಾಣ್ತಾರೆ ಅಂತ ತತ್ತಾರೆ. ಅದೇ ಒಂದು ಇಲ್ಲ 50 ಲಕ್ಷ ಸಾಲ ಮಾಡ್ಕೊಂಡ್ರೆ ಎಲ್ಲ ಬರ್ತಾರೆ ತೀರ್ಸಕ್ಕುವೆ, ಓಡ್ಬೋತಾರೆ ಅಲ್ವಾ? ಎಲ್ಲ ನೀನು ಹೇಳ್ತಾರೆ ಅವಳು, ನಾನಲ್ಲ. ನನಗೆ ಗೊತ್ತು ನಾನು ಹೆಂಗೆ ಒಂದು ಲಿಮಿಟಾಗಿ ಏನು ಮಾಡ್ಬೇಕು ಹಂಗೆ. ನನಗೆ ಗೊತ್ತಿಲ್ವಾ ಹೆಂಗೆ ಮಾಡಬೇಕು, ಹೆಂಗಿರ್ಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಹಿಂಗೆ ಏನು ಅದಕ್ಕೆ ಜೀವನದ ಅರಿವು ಒಂದು ಸ್ವಲ್ಪ ಅಲ್ಪ ಸ್ವಲ್ಪನಾದರೂ ಇರಬೇಕು ಅನ್ನೋದು. ಏನು ಲಕ್ಷ ಅಂದ್ರೆ ಬೆಲೆನೇ ಇಲ್ಲ. ಎಲ್ಲ ಓಡ್ಬರ್ತಾರೆ. ಆಮೇಲೆ ಯಾರು ಬಂದಾರ ಫ್ರೆಂಡ್ಸ್? ಈಗ ನಿಮ್ಗೇನಾರ ಕಷ್ಟ ಅಂದರೆ ಸಾಲ ಅಂದರೆ ಏನೋ ಒಂದು ಸಣ್ಣ ಪುಟ್ಟ ಬೇಕಾದ್ರೆ ಬರ್ತಾರೆ. ಅದು ಬಿಟ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಏನಾರ ಮಾಡ್ಕೊಂಡ್ರೆ ಸಾಲ ಫಲವ ಯಾರು ತಾನೇ ಬಂದರು? ಎಂಥ ವೀಡಿಯೋಗಳು ಏನೇನು ಮಾಡ್ಕೊಂಡವ್ರೆ ಅಂತ ನಾವೇ ನೋಡಲ್ವಾ? ಹಾಗೆ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ನನ್ನ ಒಂದು ಸಣ್ಣ ಪಾಲಿಸಿ. ಇವತ್ತು ತುಂಬ ವಿಶೇಷವಾಗಿ ಈಗ ಹೊರಡಬೇಕು ಆಗ್ತಾಯಿಲ್ಲ. ಹೇಗೆ ಇಲ್ಲಿ ಒಂದು ಈ ಗೃಹ ಪ್ರವೇಶ ಆಗಲಿ, ಮದುವೆ ಆಗಲಿ, ಮತ್ತೊಂದು ಶುಭ ಕಾರ್ಯ ನಡೆದಾಗ ಒಂದು ಮನೆಗಳಲ್ಲಿ ಕೆಲವೊಬ್ಬರಿಗೆ ಬಟ್ಟೆ ತೆಗೆಯುವಂಥ ಒಂದು ಇರುತ್ತೆ. ಈಗ ಅವೆಲ್ಲನೇ ಬಟ್ಟೆ ತೆಗೆಯುವಂಥದ್ದು ಇರ್ತದೆ. ಇಂಪಾರ್ಟೆಂಟ್ ಅಂಥವ್ರಿಗೆ ಒಂದು ಸ್ವಲ್ಪ ಬಟ್ಟೆಗಳ ತೆಗಿಬೇಕಾಯ್ತದೆ. ನೆನ್ನೆ ಎಲ್ಲ ನಮ್ಮ ಅಕ್ಕ ತಂಗಿ ಇವರು ಎಲ್ಲ ಮಂಡ್ಯದಲ್ಲಿ ಬಟ್ಟೆನ ತೆಗೆದಿದ್ದು. ಅಲ್ಲೇ ಬಟ್ಟೆ ತಗೊಂಡು ಈಗ ಅವ್ರಿಗೆ ಮೊದಲು ಕೊಡುವಂಥದ್ದು ಕಾರ್ಡು ಹೊಡಿಸ್ಕೊಬಂದು ಮುಡ್ಗಿನಿಯಲ್ಲಿ. ಇನ್ನು ಕವರ್ ಒಳಿಗೆ ಹಾಕಬೇಕು ಕಾರ್ಡ. ಇವೇ ಕಾರ್ಡು. ಕಾರ್ಡು ತೋರ್ತೀನಿ ನೋಡಿ. ಇದೇ ಕಾರ್ಡು. ಯಾಕೆ ಆ ಥರ ತೋರ್ತಾಯಿಲ್ಲ ಅಂದರೆ ಅಲ್ಲಿ ಡೇಟ್ ಐತೆ. ಡೇಟ್ ಇರೋ ಕಾರಣದಿಂದ ತೋರ್ತಾಯಿಲ್ಲ ಅಲ್ಲಿ. ಅದು ಆ ಡೇಟ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಆಮೇಲೆ ಇಲ್ಲಿ ಏನು ಇಲ್ಲಿ ಹಾಕಿದ್ದಾರೆ ಕೆಂಪರಾಜು ಮತ್ತು ಕಿಶಾಂತ್ ಗೌಡ, ಪ್ರಶಾಂತ್ ಗೌಡ ಅಂತ ಏನೈತೆ ಇಲ್ಲಿ ನಂಬರು ಕೂಡ ಹಾಕ್ತಾರೆ. ಬಟ್ ನಾನು ನಂಬರ್ ಹಾಕೋ ಸ್ಥಿತಿಲೂ ಇಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ನಮ್ಮದು ನಂಬರ್ ಕೇಳೋರ ಸಂಖ್ಯೆ ಸಿಕ್ಕಾಬಟ್ಟೆ ಇರೋದ್ರಿಂದ ಆಲ್ರೆಡಿ ಒಂದು 5,000-6,000 ಜನಕ್ಕೆ ನಂಬರ್ ಸ್ಪ್ರೆಡ್ಡಾಗಿ ನಮಗೆ ಸಿಕ್ಕಾಬಟ್ಟೆ ಒಂಥರ ಗೊಂದಲ ಆಗೋ ಥರ ಫೋನ್ ಕಾಲ್ಸು ಬರ್ತಾ ಇರ್ತವೆ ಅನ್ನೋ ಕಾರಣಕ್ಕೋಸ್ಕರ ನಂಬರ್ ಹಾಕ್ಸಿಲ್ಲ. ಕೆಲವರು 2 ನಂಬರ್ 3 ನಂಬರ್ ಹಾಕಿಸ್ತಾರೆ. ನಾನು 1 ನಂಬರ್ ಕೂಡ ಹಾಕ್ಸಿಲ್ಲ. ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀನಿ. ಇದು ಮೇಲ್ಗಡೆ ಕವರು. ಒಂಚೂರ ಜಾಸ್ತಿ ಏನು ಬೇಡ, ಒಂಚೂರು ಡಿಸೈನ್ ಆಗಿ ಮಾಡಿಸಿದಾಗ ಏನು ಗೊತ್ತಾ, ಒಂದು ನೀರು ಇರ್ತಾವಲ್ಲ, ಆ ನೀರಲ್ಲಿ ರಸಮ್ ಮಾಡ್ಕೊಂಡು ಸೊಸೈಟಿ ಅಕ್ಕಿ ಹಾಕೊಂಡು ತಿನ್ನೋದು ಅಂದ್ಬಿಟ್ರೆ ಇನ್ನೇನೋ ಗೊತ್ತಿಲ್ಲ. ಆಯ್ತಾ? ನಮಗೆ ಗೊತ್ತು ಅಲ್ಪ ಸ್ವಲ್ಪ ನರ್ವೆ ಹೆಂಗೆ ಏನು ಅಂತ. ನೀನು ಹೇಳ್ತಿದ್ದೆ ಅವಕ್ಕೆ ಎಷ್ಟು ಅಂದ್ಕೊಂಡಿದ್ದಿ ಕಾರ್ಡ್ಗೆ? ಒಂದು ಕಾರ್ಡಿಗೆ 3,000 ರೂಪಾಯಿ. ಕಾರ್ಡ್ಗೆ ಆಗ 1 ರೂಪಾಯಿ ಇತ್ತಲ್ರಿ? 1 ರೂಪಾಯಿ ಇತ್ತು. ಈ ಕಾರ್ಡ್ಗೆ 3,000 ರೂಪಾಯಿ. 1,000 ಕಾರ್ಡ್ ಹೊಡಿಸಿರೋದು ನಮಗೆ ಗೊತ್ತು. ಈ ಖರ್ಚು ಒಂದೊಂದಕ್ಕೂ 10,000. ಕಮ್ಮಿನೇ ಹೊಡಿಸಿದೆ, 1,000 ಕೊಡಿಸ್ದೆ. ಇದು ಬಂದು ಸುಂಕಾತಣ್ಣವರ ಗ್ರಾಮ. ನಮ್ಮ ಅತ್ತೆ ಕೊಟ್ಟಿರುವಂತ ಊರು. ಅಂದ್ರೆ ಅತ್ತೆ ಅಂದ್ರೆ ನಮ್ಮ ತಂದೆಯ ತಂಗಿ ಕೊಟ್ಟಿರುವಂತ ಮನೆ ಇದು. ಈ ಮನೆ ಫಸ್ಟ್ ಟೈಮ್ ತೋರ್ತಾ ಇರುವಂತದ್ದು. ನಮ್ಮ ಅತ್ತೆ ಮಗ ಮತ್ತೆ ಅವರ ಸೊಸೆ. ನಮ್ಮ ಅತ್ತೆ ಎಲ್ಲೋ ಆಲೆ ಕೆಲ್ಸಕ್ಕೆ ಹೊಂಟೋಗವ್ರೆ. 6 ಗಂಟೆಗೆ ಹೋಗಿವ್ನಿ. 6 ಗಂಟೆಗೆ ಕೆಲ್ಸಕ್ಕೆ ಹೊಂಟೋಗಿದಾರೆ ಅಂತ ನಾನು ಹೋಗಿದ್ದು ಒಂದು 7:30 ಟೈಮಿಂಗ್ಸ್. ಅವ್ರು 6 ಗಂಟೆಗೆ ಕೆಲ್ಸಕ್ಕೆ ಹೊಂಟೋಗವ್ರೆ. ಇನ್ನ ಬರೋದು ಸಂಜೆ. ನಮ್ಮ ಅತ್ತೆ ಇರ್ನಿಲ್ಲ, ಹಂಗೆ ಅವರ ಮನೆನ ತೋರಿಸ್ತಾ ಇರುವಂತದ್ದು. ಅವರು ಮೊದ್ಲಿದ್ದದ್ದು ಒಂದು ಸ್ಟಾರ್ಟಿಂಗು ಹಳೆ ಮನೆಯಲ್ಲಿ. ಆ ಹಳೆ ಮನೆ ಆದ್ಮೇಲೆ ಇವರು ಇಲ್ಲಿ ಒಂದು ಹೊಸದಾಗಿ ಮನೆ ಮಾಡ್ಕೊಂಡು ಈ ಮನೆ ಈಗ ಹೊಸ ಮನೆ ಇರುವಂತದ್ದು. ಈಗ ಇವರೇ ನಮ್ಮ ಮಾವರು, ಇವರು ಸುಂಕತಣ್ಣವ್ರವರು. ಇಲ್ಲಿ ಸೀರೆ ಕೊಟ್ಬಿಟ್ಟು
ನಾನು ಹೊರಟಿದ್ದು ಈಗ ಮಾಮೂಲಿ ಹಿರಿಮರಳಿ ಗ್ರಾಮ. ಇದು ಹಿರಿಮರಳಿ ಗ್ರಾಮ ಅಂತಂದ್ರೆ ಈಗ ಮಾಮೂಲಿ ಮೈನ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಪಾಂಡವಪುರ ಹೋಗ್ಬಿಟ್ಟು ಹಿರಿಮಳಿ ಗೇಟ್ ಹತ್ರ ಹಿರಿಮಳಿಗೆ ಹೋಗ್ಬೋದು. ಇಲ್ಲ ಅಂದ್ರೆ ಈ ಅಡ್ ರೂಟ್ ಅಲ್ಲಿ ಹೋಗುವಂತದ್ದು. ನಾನು ಸುಮಾರು ಮದ್ವೆ ಆಗ್ತಾವಿಂದ ಕೂಡ ನಾನು ಈ ರೂಟೇ ಅತಿ ಹೆಚ್ಚಾಗಿ ಹೋಗುವಂತದ್ದು ಯಾವಾಗ್ಲೂ. ಅಡ್ ರೂಟ್ ಒಂದ್ ಸ್ವಲ್ಪ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಟೊಮೊಟೊ ನೋಡಿ ಪಾಪ ರೇಟೇ ಇಲ್ಲ. ಬೆಳೆದಿರೋ ಕಾಸು ಕೂಡ ಹಾಕಿರೋ ಬಂಡವಾಳ ಸಿಗಕ್ಕಿಲ್ಲ. ಸಿಹಿ ಬೇಜಾರಾಗಲ್ಲ ವ್ಯವಸಾಯ ಅಂತಂದ್ರೆ. ಟೊಮೊಟೊ ಈಗ ಹಂಗಾಗ್ಬಿಡ್ತದೆ. ಕಲ್ ರೋಡ್ ಇದು ಕುಂತಿಬೆಟ್ಟ ನೀವು ನೋಡ್ತಾ ಇರುವಂತದ್ದು, ಕುಂತಿಬೆಟ್ಟ ಮಾರ್ಗ ಈಗ ಹೋಗ್ತಾ ಇರುವಂತದ್ದು ಅಡ್ ರೂಟ್ ಅಲ್ಲಿ. ಆಮೇಲೆ ಈ ಕಲ್ ನೋಡಿ ದಡ್ಡ ಅಂತದೆ ಗಾಡಿ, ದಡ್ಡ ಅಂತದೆ. ನಾವು ಪ್ರೆಗ್ನೆಂಟ್ ಅಲ್ಲೂ ನಮ್ ಮಿಸಸ್ ಈ ರೋಡಲ್ಲೇ ಕರ್ಕ ಬರ್ತಿದ್ದು. ಈಗೆಲ್ಲ ಒಂದ್ ಸ್ವಲ್ಪ ಪ್ರೆಗ್ನೆಂಟ್ ಅಂತಂದ್ರೆ ಭಾರಿ ಕೇರ್ ಮಾಡ್ತಾರೆ, ಒಂದು ಕಾರಲ್ಲಿ ಕರ್ಕೊಂಡು ಹೋಗುವಂತದ್ದು ಈ ತರ ಎಲ್ಲ ಇರುತ್ತೆ. ನಮ್ಗೇನು ನಮ್ಮ ಇರೋ ಒಂದು ಸ್ಥಿತಿಗೆ ನಮ್ಗೂ ಕಾರು ಏನು ಇಲ್ವಲ್ಲ. ಈ ರೋಡಲ್ಲೇ ಕರ್ಕ ಬರ್ತಿದ್ದು. ಆಸ್ಪತ್ರೆಗೆ ಹೋಗ್ಬೇಕಾಗ್ಲಿ ಮತ್ತೊಂದಾಗ್ಲಿ ಅವ್ರ ಊರ್ಗ್ ಹೋಗ್ಬೇಕಾಗ್ಲಿ ಈ ರೋಡಲ್ಲೇ ಕರ್ಕ ಬರ್ತಿದ್ದು. ಈ ರೋಡಲ್ಲೇ ಮಾಮೂಲಿ ಊರ್ಗ್ ಹೋಯ್ತಿದ್ ನಮ್ಮೂರ್ಗೆ ಅವ್ರ ಊರ್ಗೆ ಎಲ್ಲ. ಇದು ಬಂದು ಸ್ಟೇಷನ್ ಸರ್ಕಲ್ ಪಾಂಡವಪುರ ಬಿಟ್ಟ ಮೇಲೆ ಸ್ಟೇಷನ್ ಅಂತ ಸರ್ಕಲ್. ಚೆನ್ನಮ್ಮ ಅವ್ರದ್ದು ಹಾಕಿದಾರೆ ನೋಡಿ. ಚೆನ್ನಮ್ಮ ಅವ್ರದ್ದು ಒಂದು ಏನು ಕಾರ್ಯ ಐತಲ್ಲ ಅದಕ್ಕೋಸ್ಕರ ಅಭಿಮಾನಿಗಳು ಆತರ ಹಾಕ್ಸಿದಾರೆ ಈ ಸರ್ಕಲ್. ಅದು ಬಂದು ಪಟ್ನ ಹೋಗುತ್ತೆ. ಈ ಕಡೆ ಉಕ್ಕಡ ಹೋಗುವಂತದ್ದು. ಇದು ಉಕ್ಕಡ ಹೋಗುವಂತದ್ದು ನಮ್ಮ ಚಿಕ್ಕಾಪುರ ಆಗಿರೋದ್ರಿಂದ ಒಂದ್ ಸ್ವಲ್ಪ ಈ ಫಂಕ್ಷನ್ಗೆ ಬೇಗ ಬರಕ್ ಹೇಳಿದ್ರು. ಈಗ ಹೋಗ್ತಾ ಇರೋದು. ಆದ್ರೂ ಒಬ್ಬೊಬ್ರೆ ಹಿಂಗ್ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡ್ಕೊಂಡು ಈ ಗಾಡಿಲಿ ಹೋಗುವಂತದ್ದು ಸ್ವಲ್ಪ ಕಷ್ಟ ಇರ್ತದೆ. ಆದ್ರೂ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಮ್ ಫ್ರೆಂಡು ಎಲ್ಲ ಹೋಗವ್ರೆ, ಅವರು ಎಲ್ಲ ಆಲೆ ಹೋಗವ್ರೆ. ನಾನು ಸ್ವಲ್ಪ ಇವೆಲ್ಲನ ಈ ಸೀರೆ ಇವೆಲ್ಲ ಕೊಟ್ಬಿಟ್ಟು ಹೋಗೋದು ಸ್ವಲ್ಪ ಟೈಮ್ ಆಯ್ತು. ಈಗ ಫಂಕ್ಷನ್ಗೆ ಬಂದೆ. ಯೂಟ್ಯೂಬ್ ಅಲ್ಲಿಂದ ಮಾಡ್ಕೊಂಡ್ ಬಂದಿವನೇ. ನಾವು ಮಾತಾಡೋದು ಮಾತು ಕೇಳ್ಸೋದ್ ಬೇಡವಾ? ಯಾರೋ ಈಗ ಸ್ಪೀಕರ್ ವಾಯ್ಸ್ ಬರ್ತಾಯ್ತ ನೋಡ್ತೀನಿ. ಮರಿ ಇದು ಎಷ್ಟನೇ ಮರಿ ಈಗ ಕುಯ್ತಿರೋದು? ಒಟ್ಟು 5 ಮರಿ. 5 ಮರಿಯಿಂದ ಕರೆಕ್ಟ್ ಆಗಿ 250 ಕೆಜಿ ಬಂದವೆ. 250. ಇದು 55 ಕೆಜಿ. ಅದು ಎಲ್ಲ ವಾತಗೊಳೆಯ ನಾಟಿ ಮರಿ, ಪೂರ ನಾಟಿ ಮರಿ. ಎಷ್ಟು? 5 ಮರಿ. ಒಟ್ಟು ಎಷ್ಟು ಕೆಜಿ? ಒಟ್ಟು 1 ಕ್ವಿಂಟಲ್ 260 ಕೆಜಿ. 2 ಕ್ವಿಂಟಲ್ 60 ಕೆಜಿ. 2 ಕ್ವಿಂಟಲ್ 60 ಕೆಜಿ. ಇಲ್ಲ 1 ಕ್ವಿಂಟಲ್ ಅಂದ್ರೆ ಸಿಮರ ಏನ್ ದುಡ್ಡು ಕೊಡ್ಬೇಕದ್ಕೆ. ಇವರೇ ನಮ್ಮ ತಾಳ ಅಂತ ಅನ್ಬಿಟ್ಟು ನಮ್ ತಮ್ಮ, ಇವರು ನಮ್ ಚಿಕ್ಕಪ್ಪ, ಇವರೇ ಫಂಕ್ಷನ್ ಮಾಡ್ತಾ ಇರುವಂತದ್ದು. ಇವ್ರದ ಫಂಕ್ಷನ್ ದೊಡ್ಡ ಮಾಡ್ತಾವ್ರೆ. ಅವರು ನಮ್ಮ ಕುಮಾರಣ್ಣವರು, ಇವ್ರು ಗೊತ್ತಲ್ಲ ನಮ್ ಸ್ನೇಹಿತರು. ಇವರು ನಮ್ ಚಿಕ್ಕವ್ವ, ಇವ್ರು ನಮ್ ಕಲಾ, ನಮ್ಮ ರವಿಯಣ್ಣ ನೆಟ್ಟಿ, ನಮ್ ತಂಗೆ, ಅಲ್ಲಿ ಮಣ್ಣ ಇಲ್ಲಿ ಅವರೇ ಎಲ್ಲ ನಮ್ ಭಟ್ರು ಗುಡಸಳಿಯರು ಎಲ್ಲ ನೆಂಟ್ರಗಳೇ. ಇಲ್ಲಿ ನಮ್ಮ ಅಣ್ಣ ಮರಿ ಸುಲಿತಾರನ. ಇದು ಯೂಟ್ಯೂಬ್ದು. ಯೂಟ್ಯೂಬ್ಗೆ ಅದು ಲಾಂಗ್ 20 ನಿಮಿಷ ಬೇಕು. ಅದು ಎಲ್ಲ ಮರಿ ಉತ್ತರಿಸ್ತಾರೆಲ್ಲ ನಮ್ಮ ಗ್ರಾಮದರಯ್ಯ. ಟೋಟಲ್ ಎಷ್ಟು? 260. ಏನಿದು? ಅದು ಮಟನಿಯ. ಅದು ಇದು ಗೋಟಿಗೆ ಕುರಿ ಸಪ್ರೇಟ್ ಆಗಿ ಒಂದ್ ಕುರಿ ತರ್ಸಿ ಗೊಜ್ಜಿಗೆ ಅಂತ. ಗೊಜ್ಜಿಗೆ ಒಂದ್ ಕುರಿಯಾ? ಎಷ್ಟ್ ಗಂಟೆಗೆ ಬಂದ್ರಿ ನೀವು? ಅಯ್ಯೋ 3:30ಗೆ ಎಬ್ಸಿರೋದು. ಬಂದದ 4 ಗಂಟೆಗೆ. ಬರೀಬೇಕಾ? 3:30 3 ಗಂಟೆ 37 ನಿಮಿಷ ಫೋನ್ ಮಾಡಿದಾಗ ಕಾಳೆ ಎದ್ದಿ ಗಾಡಿ ಪಟ್ಟಂತ ಎದ್ದಿ ಗಾಡಿ ತೊಳ್ದಿ ಎಲ್ಲಾ ರೆಡಿ ಮಾಡಿ ಮಟ್ಟಿ ತಕ್ಕ ಹಾಕ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡಿದ್ ನಾನು. ರಾತ್ರಿ ಹೊತ್ತು ಸ್ವಿಚ್ ಆಫ್. 12 ಗಂಟೆ ಗಂಟೆ ಫೋನ್ ಬರ್ತವೆ. ಅದಕ್ಕೆ 2 ಫೋನ್ ಸ್ವಿಚ್ ಆಫ್ ಕೊಡ್ತೀನಿ ನಾನು. ಅದೊಂದ್ ಮರಿನೇ 55 ಕೆಜಿ ಬರ್ತಾವೆ ನೋಡಿ. ಅದೊಂದು ಇದು ಅಲ್ಲಿ ಇಲ್ಲ ಸಿಮರ ಒಳಗೆ. ಅಯ್ಯೋ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಮುಂದೆ ಬೇರೆ ವಿಡಿಯೋ ಕೊಟ್ಟೈತಾರ ನೋಡ್ರಿ. ಈ ವಯಸ್ಸಿಗೆ ಅವಳಿಗೆ 35 ಈಗ. ಇಲ್ಲೇ ತರ್ಬೇಕಾ? ಮಟನ್
ಇರು ಇವತ್ತು ಫ್ರೆಂಡ್ಶಿಪ್ ಡೇ ಅಂತೆ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ಫ್ರೆಂಡ್ಶಿಪ್ ಡೇ ಶುಭಾಶಯಗಳು ಹ್ಯಾಪಿ ಫ್ರೆಂಡ್ಶಿಪ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಇಲ್ಲ ಇನ್ನು ಏನು ಆತರ ಪಂಬಲ್ ಏನ್ ಗೊತ್ತಾಯಿಲ್ಲ ಕಣ ಬಾಡಿಗೆ ಬಂದದೆ ಒಂದು ಇಲ್ಲುವೆ ಗಾಡಿ ಲೋಡ್ ಮಾಡ್ತಾವ್ರೆ ಗಾಡಿ ಲೋಡ್ ಮಾಡ್ತಾವ್ರೆ ಒಂದ್ ಸಣ್ಣದಾಗಿ ಇಲ್ಲಿಂದ ಇಲ್ಲಿಗೆ ಒಂದ್ ಅರ್ಧ ಕಿಲೋಮೀಟರ್ಗೆ ಒಂದು ಬಾಡಿಗೆ ಸಿಕ್ತು ಹಂಗೆ ಈಗ ಬಾಡಿಗೆ ಕುತ್ಕೊಂಡ್ ಯಾಕೆ ಕಾಲ ಕಳಿಬೇಕು ಅದಕ್ಕೆ ಸಿಗ್ಲಿ ಯಾಕಂದ್ರೆ ಒಂದ್ ಖರ್ಚಿಗೆ ಸಣ್ಣ ಪುಟ್ಟ ಖರ್ಚಿಗೆ ಆಯ್ತದೆ ಅಂದ್ಬಿಟ್ಟು ಬಂದಿರೋದು ಈಗ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಶುಭಾಶಯಗಳು ಇಲ್ಲಿ ಆರತಿ ಉಕ್ಕಡ ನಾವು ಇರುವಂತದ್ದು ಆಮೇಲೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಪೋಸ್ಟ್ ಮಾಡಿರ್ತೀನಿ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಭಾಗ ಶೂಟ್ ಮಾಡಿ ಆಮೇಲೆ ಮತ್ತೆ ಪೋಸ್ಟ್ ಮಾಡ್ತೀನಿ ಯಾಕೆಂತಂದ್ರೆ ಅವೆಲ್ಲ ಫಂಕ್ಷನ್ ಮುಗಿಸೋದು ಸಂಡೆ ಆಗೋಯ್ತದೆ ಆಮೇಲೆ ಸಂಡೆ ಮೇಲೆ ಎಡಿಟ್ ಮಾಡಕ್ ಹೋದ್ರೆ ನಾಳೆಗೆ ಹಾಕ್ಬೇಕಾಯ್ತದೆ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿ ಹಾಕ್ಬಿಟ್ಟಿರ್ತೀನಿ ಥ್ಯಾಂಕ್ ಯು ಸೋ ಮಚ್